ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನೋಡ್ರಿ ನಾವು ಕಂಪ್ಯೂಟರ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಅದೇ ರೀತಿಯಾಗಿ ಏನ್ ಮಾಡ್ರಿ ಅಂದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಸಿಸ್ಟಮ್ ಸಂಯೋಜನೆಗಳನ್ನ ಅಂದ್ರೆ ಸಿಸ್ಟಮ್ ಸೆಟ್ಟಿಂಗ್ಸ್ ಗಳನ್ನ ಚೇಂಜ್ ಮಾಡೋಕೆ ಬದಲಾಯಿಸೋಕೆ ವಿಂಡೋಸ್ 11 ಒಳಗಡೆ ಕೀಬೋರ್ಡ್ ಶಾರ್ಟ್ಕಟ್ ಕೀಬೋರ್ಡ್ ಯಾವ್ದಂತ ಹೇಳಿ ಅದನ್ನ ನಾವು ವಿಂಡೋಸ್ ಐ ಅಂತಂದ್ ಹೇಳ್ತೀವಿ. ಅಂದ್ರೆ ವಿಂಡೋಸ್ ಕೀ ಅದಾದ ನಂತರ ಪ್ಲಸ್ ಐ ಅಂತಂದ್ ಹೇಳಿ. ಐ ಅಂತಂದ್ ಹೇಳಿದ್ರೆ ಇನ್ಫಾರ್ಮೇಶನ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಇನ್ಫಾರ್ಮೇಶನ್ ಅಂತಂದ್ ಹೇಳಿದ್ರೆ ಸೆಟ್ಟಿಂಗ್ಸ್ ಅಂತಂದ್ ಹೇಳಿ ಆ ತರ ನೆನ್ಪಿಟ್ಕೊಡ್ರಿ. ಇನ್ಫಾರ್ಮೇಶನ್ ಅಂತಂದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಇಲ್ಲಿ ನೋಡ್ರಿ ನಾನು ಕ್ಲಿಕ್ ಮಾಡ್ತೀನಿ ನೋಡ್ರಿ, ವಿಂಡೋಸ್ ಐ ಅಂತಂದ್ ಹೇಳಿ ನಿಮ್ಗೊಂದು ಈಗ ಸೆಟ್ಟಿಂಗ್ಸ್ ಓಪನ್ ಆಗ್ತಾ ಐತೆ. ಇದ್ರೊಳಗಡೆ ಸಿಸ್ಟಮ್ ವೇರಿಯೇಬಲ್ಸ್ ಗಳು, ಬ್ಲೂಟೂತ್, ಅದಾದ ನಂತರ ನೆಕ್ಸ್ಟ್ ನೆಟ್ವರ್ಕ್ ಸೆಟ್ಟಿಂಗ್ಸ್ ಗಳು, ಇವನ್ನೆಲ್ಲ ಚೇಂಜಸ್ ಮಾಡ್ಕೋಬಹುದು. ವೈಫೈ ಎಲ್ಲಾನು ಬರುತ್ತೆ ಇದ್ರಲ್ಲಿ. ಕ್ಲಿಯರ್? ಈ ತರ ಏನಂತಂದ ಹೇಳಿದ್ರೆ ನಾನು ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀನಿ ಪ್ರತಿಯೊಂದು. ಅದಾದ ನಂತರ ಸೆಕೆಂಡ್ ಒನ್ ನೋಡ್ರಿ, ಕಂಪ್ಯೂಟರ್ ಒಳಗಡೆ ಪ್ರೋಗ್ರಾಮ್ಸ್ ಗಳಾಗಿರ್ಬೋದು, ಫೈಲ್ಸ್ ಗಳನ್ನಾಗಿರ್ಬೋದು ಅಥವಾ ಡೇಟಾಗಳನ್ನ ಸಂಗ್ರಹಿಸುವಂತಹ ಸ್ಥಳ ಯಾವುದು ಅಂತಂದ ಹೇಳಿದ್ರೆ, ಈಗ ನೋಡ್ರಿ ಸ್ಟೋರ್ ಮಾಡ್ಬೇಕಂದ್ರೆ ಸ್ಟೋರೇಜ್ ಬೇಕಲ್ಲ. ಸ್ಟೋರ್ ಮಾಡ್ಬೇಕಂತಂದ್ರೆ ಸ್ಟೋರೇಜ್ ಬೇಕು. ನಾವ್ ಒಂದೇನ್ ಹೇಳ್ತೀವಿ ಅಂದ್ರೆ ಪರ್ಮನೆಂಟ್ ಸ್ಟೋರೇಜ್ ಅಂತಂದ ಹೇಳಿ ಕಂಪ್ಯೂಟರ್ ಒಳಗಡೆ ಯಾವ್ಗಳನ್ನ ಯೂಸ್ ಮಾಡ್ತೀವಿ ಅಂದ್ರೆ ಹಾರ್ಡ್ ಡಿಸ್ಕ್ ಗಳನ್ನ ಯೂಸ್ ಮಾಡ್ತೀವಿ. ಅದಾದ ನಂತರ ಸೆಕೆಂಡರಿ ಸ್ಟೋರೇಜ್ ಗಳು ಬರ್ತಾವ. ಸೆಕೆಂಡರಿ ಸ್ಟೋರೇಜ್ ಗಳಂತಂದ ಹೇಳಿದ್ರೆ ಈಗ ನೋಡ್ರಿ ನಾವು ಹೊರಗಡೆಯಿಂದ ಔಟ್ಸೈಡ್ ಇಂದ ಹಾರ್ಡ್ ಡಿಸ್ಕ್ ಗಳನ್ನ ಹಾಕ್ಬಹುದು. ಅದಾದ ನಂತರ ಪೆನ್ ಡ್ರೈವ್ ಗಳನ್ನ ಹಾಕ್ಬಹುದು. ಅವೆಲ್ಲ ಸೆಕೆಂಡರಿ ಸ್ಟೋರೇಜ್ ಗಳಂತಂದ ಹೇಳ್ತೀವಿ. ಇವಾಗ ಹಾರ್ಡ್ ಡಿಸ್ಕ್ ಅಂದ್ರೆ ಏನ್? ಸೊ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಲೋಕಲ್ ಡಿಸ್ಕ್, ನ್ಯೂ ವ್ಯಾಲ್ಯೂಮ್ ಅಂತಂದ ಹೇಳಿ ಎರಡು ಇದಾವಲ್ಲ. ಇವನ್ನೆಲ್ಲ ನಾವು ಹಾರ್ಡ್ ಡಿಸ್ಕ್ ಒಳಗಡೆ ಇರುವಂತಹ ಸ್ಟೋರೇಜ್ ಗಳಂತಂದ ಹೇಳ್ತೀವಿ. ಸೊ ಕಂಪ್ಯೂಟರ್ ಒಳಗಡೆ ಆಲ್ರೆಡಿ ಹಾಕಿರ್ತಾರ. ಇದಾದ ನಂತರ ಕೆಳಗಿನವುಗಳಲ್ಲಿ ಯಾವುದು ವೇಗವಾದ ಪ್ರವೇಶ ಸಮಯವನ್ನ, ಫಾಸ್ಟೆಸ್ಟ್ ಎಕ್ಸೆಸ್ ಟೈಮ್ ಅನ್ನ ಹೊಂದೈತೆ ಅಂತಂದ ಹೇಳಿ. ಫಾಸ್ಟೆಸ್ಟ್ ಎಕ್ಸೆಸ್ ಟೈಮ್ ಅನ್ನ ಯಾವ್ದು ಹೊಂದೈತೆ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ ಸೆಮಿ ಕಂಡಕ್ಟರ್ಸ್ ಗಳು ಅಂತಂದ ಹೇಳ್ತೀವಿ. ಯಾವ್ದು? ಸೆಮಿ ಕಂಡಕ್ಟರ್ ಮೆಮರಿಗಳೇನಂತಂದ ಹೇಳಿದ್ರೆ ತುಂಬಾ ಫಾಸ್ಟೆಸ್ಟ್ ಅಂತಂದ ಹೇಳ್ತೀವಿ. ಈ ಸೆಮಿ ಕಂಡಕ್ಟರ್ ಮೆಮರಿಗಳಿಗೆ ಉದಾಹರಣೆ ಯಾವ ಅಂದ್ರೆ ಈಗ ನೋಡ್ರಿ ರ್ಯಾಮ್ ಅಂತಂದ ಹೇಳಿ ಬರುತ್ತ, RAM ಅಂತಂದ ಹೇಳಿ ರ್ಯಾಮ್ ಅಂತಂದ ಹೇಳಿ ಬರುತ್ತ. ಆಮೇಲೆ ಇನ್ನೊಂದು ಕ್ಯಾಶೆ ಮೆಮರಿ ಅಂತಂದ ಹೇಳಿ ಬರುತ್ತೆ, ರ್ಯಾಮ್ ಮೆಮರಿ. ಅದಾದ ನಂತರ ಕ್ಯಾಶೆ ಮೆಮರಿ. ಇವು ಏನ್ ಮಾಡ್ತಾವ ಅಂದ್ರೆ ಅತ್ಯಂತ ವೇಗವಾಗಿ ಕೆಲಸವನ್ನ ಮಾಡ್ತಾವ. ಅದಾದ ನಂತರ ಇವುಗಳ ಯಾವುದೇ ಮೆಕ್ಯಾನಿಕಲ್ ಪಾರ್ಟ್ಸ್ ಇರಂಗಿಲ್ಲ. ಇದು ಯಾವುದಕ್ಕೆ ಏನಂತಂದ್ರೆ ಮೆಕ್ಯಾನಿಕಲ್ ಪಾರ್ಟ್ಸ್ ಗಳು ಇರಂಗಿಲ್ಲ. ಇವು ಎಲ್ಲಿ ಯೂಸ್ ಮಾಡ್ತೀವಿ? ಕಂಪ್ಯೂಟರ್ ಒಳಗಡೆ CPU ಹತ್ರ. ಆದ್ರಿಂದ ಇವುಗಳನ್ನ ಏನಂತಂದ್ರೆ CPU ಹತ್ರ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಡ್ರಿ ಇವುಗಳನ್ನ CPU ದಲ್ಲಿ. ಕ್ಲಿಯರ್? ಸೊ ಇವುಗಳಿಂದ ಏನ್ ಮಾಡತ್ತಂತಂದ್ರೆ CPU ಏನ್ ಮಾಡತ್ತಂದ್ರೆ ಇಲ್ಲಿ ರ್ಯಾಮ್ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು, ಇವುಗಳ ಹತ್ರ ಡಾಟಾವನ್ನ ಸಂಗ್ರಹ ಮಾಡುತ್ತೆ. ಅಂದ್ರೆ ಫೆಚ್ ಮಾಡುತ್ತೆ, ತಗೊಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಟೆಂಪರರಿ ಸ್ಟೋರೇಜ್ ಅಂತ ಕರಿತೀವಿ. ಇವೆಲ್ಲ ಏನಂದ್ರೆ ಟೆಂಪರರಿ ಸ್ಟೋರೇಜ್, ಪರ್ಮನೆಂಟ್ ಆಗಿ ಸ್ಟೋರ್ ಮಾಡಂಗಿಲ್ಲ ಯಾವುದೇ ಥಿಂಗ್ಸ್ ಗಳನ್ನ. ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ರಿ 1 KB ಅಂದ್ರೆ ಎಷ್ಟು ಅಂತಂದ ಹೇಳಿ. 1 KB ಅಂತಂದ ಹೇಳಿದ್ರೆ 1024 ಬೈಟ್ಸ್ ಅಂತಂದ ಹೇಳ್ತೀವಿ. ಎಷ್ಟ? 1024 ಬೈಟ್ಸ್ ಅಂತಂದ ಹೇಳಿ. ಈಗ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ, 1 kg ಈಕ್ವಲ್ ಟು ಎಷ್ಟ? 1000 ಗ್ರಾಮ್ಸ್ ಅಂತಂದ ಹೇಳ್ತೀವಲ್ಲ, ಆ ತರ ಸ್ವಲ್ಪ 24 ಜಾಸ್ತಿ ಮಾಡ್ರಿ, 1024 ಬೈಟ್ಸ್ ಅಂತಂದ ಹೇಳ್ತೀವಿ. ಇದಾದ ನಂತರ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಒಂದು ಸಹಾಯಕ ಮೆಮರಿ ಅಂತಂದ್ರೆ ಆಕ್ಸಿಲರಿ ಮೆಮರಿ ಭಾಗಲ್ಲ ಅಂತ ಹೇಳಿ. ಸೊ ಇಲ್ಲಿ ಕೆಳಗಡೆ ಇರೋದ್ರಲ್ಲಿ ಆಕ್ಸಿಲರಿ ಮೆಮರಿ ಭಾಗವಲ್ಲ ಅಂತ ಕೇಳಿದಾರೆ. ಇಲ್ಲಿ ನೋಡ್ರಿ ಆಕ್ಸಿಲರಿ ಮೆಮರಿ ಅಂತಂದ ಹೇಳಿದ್ರೆ ಹೊರಗಡೆಯಿಂದ ಅಂತಂದ ಹೇಳಿ ನೆನ್ಪಿಟ್ಕೊಳ್ರಿ. ಹೊರಗಡೆಯಿಂದ ಯಾವ್ದಾದ್ರು ಮೆಮರೀಸ್ ಗಳನ್ನ ಕನೆಕ್ಟ್ ಮಾಡ್ತಿದ್ವಿ ಅಂತಂದ ಹೇಳಿದ್ರೆ ಅವುಗಳನ್ನ ನಾವು ಆಕ್ಸಿಲರಿ ಮೆಮರಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ PROM ಅಂತಂದ ಐತಲ್ಲ, PROM ಅಂತಂದ ಹೇಳಿ ಇದನ್ನ ಪ್ರೋಗ್ರಾಮೇಬಲ್, ಇದನ್ನ ನಾನು ಇದು ಬರಿತೇನೆ ಇರ್ಲಿ, ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ ಅಂತ ಹೇಳ್ತೀನಿ. ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ ಇದೊಂದೇನಂದ್ರ ROM ನ ವಿಧ ಅಂತಂದ ಹೇಳ್ತೀನಿ. PROM ಅಂತಂದ ಹೇಳ್ತೀವಿ. ಇದು ಬರಂಗಿಲ್ಲ. ಇದೇನಂತಂದ ಹೇಳಿದ್ರೆ ಪ್ರೈಮರಿ ಮೆಮರಿ ಬರುವಂತಹ ಒಂದು ವಿಧವಾಗೈತೆ. ಇದನ್ನ CPU ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿರ್ತಾರೆ. CPU ಏನ್ ಮಾಡಿರ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿರ್ತಾರೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇದು ಬರಂಗಿಲ್ಲ. ಉಳಿದಿದ್ದೆಲ್ಲ ಆಕ್ಸಿಲರಿ ಮೆಮರೀಸ್. ಫ್ಲಾಪಿ ಡಿಸ್ಕ್ ಅಂತ ಹೇಳಿ ಬರುತ್ತೆ. ಈ ರೌಂಡ್ ಆಗಿ ಏನಂದ್ರೆ ಫ್ಲಾಪಿ ಡಿಸ್ಕ್ ಅಂತ ಹೇಳಿ ಬರುತ್ತೆ. ನಿಮ್ಗೆ CD-ROM ಅಂತ ಹೇಳಿ ಔಟ್ ಸೈಡ್ ಇಂದ ಕನೆಕ್ಟ್ ಮಾಡ್ತೀವಿ, CD ಗಳನ್ನ ಹಾಕಿ. ಆಮೇಲೆ ಮ್ಯಾಗ್ನೆಟಿಕ್ ಟೇಪ್ ಗಳು ಬರ್ತಾವ, ಸೇಮ್ CD ತರನೇ ಮ್ಯಾಗ್ನೆಟಿಕ್ ಟೇಪ್ ಗಳು ಬರ್ತಾವ. ಇವೆಲ್ಲ ಏನಂದ್ರೆ ಹೊರಗಡೆಯಿಂದ ನಾವು ಜಾಯಿನ್ ಮಾಡ್ತೀವಿ ಅವುಗಳನ್ನ. ಸೊ ಅದಕ್ಕೋಸ್ಕರ ಇವುಗಳು ಅಂದ್ರೆ. ಆಮೇಲೆ ಇನ್ನೊಂದ್ ಏನಂದ್ರೆ ಮ್ಯಾಗ್ನೆಟಿಕ್ ಟೇಪ್ ಗಳು ಓಲ್ಡೆಸ್ಟ್ ಮೆಮರಿ, ಓಲ್ಡೆಸ್ಟ್ ತುಂಬಾ ಓಲ್ಡ್ ಆಗಿರುವಂತಹ ಮೆಮರಿಯ ವಿಧಗಳು ಅಂತ ಹೇಳ್ತೀನಿ, ಹೊರಗಡೆಯಿಂದ ಕನೆಕ್ಟ್ ಮಾಡೋದು. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಕಂಪ್ಯೂಟರ್ ನಲ್ಲಿ ಚಿತ್ರದ ಫಾರ್ಮೆಟ್ PNG ನ ಪೂರ್ಣ ರೂಪ ಏನು ಅಂತಂದ ಹೇಳಿ. PNG ಅಂದ್ರೆ ಏನು? PNG ಅಂತಂದ್ರೆ ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್ ಅಂತ ಹೇಳ್ತೀವಿ. ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್ ಅಂತಂದ ಹೇಳ್ತೀವಿ. ಇದರಲ್ಲಿ ಚಿತ್ರಗಳನ್ನ ಉಳಿಸೋಕೆ ಫೈಲ್ ಫಾರ್ಮ್ಯಾಟ್ ಅಂತಂದ ಹೇಳ್ತೀವಿ. ಚಿತ್ರಗಳನ್ನ ಸೇವ್ ಮಾಡೋಕೆ ಒಂದು ಫೈಲ್ ಫಾರ್ಮ್ಯಾಟ್ PNG ಅಂತಂದ ಹೇಳಿ. ನೆಕ್ಸ್ಟ್ ನೋಡ್ರಿ ZIP, ಜಿಪ್ ನ ವಿಸ್ತೃತ ರೂಪ ಏನು ಅಂತಂದ ಹೇಳಿ. ಈಗ ನಾವೇನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಕೆಲವೊಂದು ಫೈಲ್ಸ್ ಗಳನ್ನ ಜಿಪ್ ಫಾರ್ಮ್ಯಾಟ್ ಅಲ್ಲಿ ಹಾಕ್ತಿವಲ್ಲ, ಹಂಗಂದ್ರೆ ಏನು ಜಿಪ್ ಫಾರ್ಮ್ಯಾಟ್ ಅಂತಂದ ಹೇಳಿದ್ರೆ
ಜೋನ್ ಇನ್ಫಾರ್ಮೇಶನ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಜೋನ್ ಇನ್ಫಾರ್ಮೇಶನ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಅಂದ್ರೆ ಕಂಪ್ಯೂಟರ್ ನೆಟ್ವರ್ಕಿಂಗ್ ಒಳಗಡೆ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತೈತೆ. ಇದೇನಂತಂದ್ರೆ ಫೈಲ್ ಗಳನ್ನ ಕಾಂಪ್ರೆಸ್ ಮಾಡಿ, ನೋಡ್ರಿ ಫೈಲ್ ಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಕಾಂಪ್ರೆಸ್ ಮಾಡಿ ಸ್ಟೋರ್ ಮಾಡ್ತೀವಿ. ಈಗ ಒಂದು 100 MB ಐತಂತ ಅನ್ಕೋರಿ, 100 MB ಇರುವಂತ ಫೈಲ್ ಅನ್ನ ನಾವು ಜಸ್ಟ್ ಏನಂದ್ರೆ ಒಂದು 50 KB ಒಳಗಡೆ ನಾವು ಸ್ಟೋರ್ ಮಾಡ್ಬೋದು. ಜಸ್ಟ್ 50 KB ಒಳಗಡೆ ಸ್ಟೋರ್ ಮಾಡಿ ಅವುಗಳನ್ನ ನಾವ್ ಏನ್ ಮಾಡೋದು ಜಿಪ್ ಫೈಲ್ ಗಳಾಗಿ ರೆಡಿ ಮಾಡ್ಕೋಬಹುದು. ಆಮೇಲೆ ಇವುಗಳನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅಂತ ಹೇಳಿದ್ರೆ ಮತ್ತೆ ಒರಿಜಿನಲ್ ಎಷ್ಟು MB ಇರುತ್ತಲ್ಲ ಅಷ್ಟೇ MB ಓಪನ್ ಆಗುತ್ತೆ. ಇಲ್ಲಿ ನೋಡ್ರಿ ನಾನು ನಿಮ್ಗೆ ತೋರಿಸ್ತೇನೆ. ಇವಾಗ CM01 ಅಂತಂದ ಹೇಳಿ ನನ್ನೊಂದು ಫೈಲ್ ಐತೆ PDF. ಇದನ್ನ ನಾನು ಏನ್ ಮಾಡ್ಬೇಕಂದ್ರೆ ಕಾಂಪ್ರೆಸ್ ಮಾಡ್ಬೇಕು. ಕಾಂಪ್ರೆಸ್ ಜಿಪ್ ಫೈಲ್ ಐತೆ, ಆಮೇಲೆ ಬೇರೆ ಅದರ್ ಆಪ್ಷನ್ಸ್ ಅವ ಜಿಪ್ ಫೈಲ್ ಅಂತ ಹೇಳಿ ಮಾಡ್ತೀನಿ. ಇದು ಮಾಡಿದ ತಕ್ಷಣ ಏನಂತ ಹೇಳಿದ್ರೆ ಕಾಂಪ್ರೆಸ್ ಆಯ್ತದ. ಕಾಂಪ್ರೆಸ್ ಆಗಿ ನಮ್ಗೆ ಈ ರೀತಿಯಾಗಿ CM01 ಅಂತ ಹೇಳಿ ಬರುತ್ತೆ. ಈಗ ನಾನು ಇದನ್ನ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಎಕ್ಸ್ಟ್ರಾಕ್ಟ್ ಆಲ್ ಅಂತ ಹೇಳಿ ಮಾಡ್ತೀನಿ. ಎಕ್ಸ್ಟ್ರಾಕ್ಟ್ ಆಲ್ ಇಲ್ಲ ಡೆಸ್ಕ್ಟಾಪ್ ಒಳಗಡೆ ಮಾಡೋ ಎಕ್ಸ್ಟ್ರಾಕ್ಟ್ ಮಾಡಿದ ತಕ್ಷಣ ಏನಂತ ಹೇಳಿದ್ರೆ ಮತ್ತೆ ನನಗೆ ಸೇಮ್ ಅದೇ ಫೈಲ್ ಬರುತ್ತೆ. ಜಿಪ್ ಮಾಡಿದಾಗ ಅದಕ್ಕೆ ಸ್ಟೋರೇಜ್ ಕಮ್ಮಿ ಆಗುತ್ತೆ, ಅಂದ್ರೆ ಸೈಜ್ ಕಮ್ಮಿ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ನಾವು ಅವುಗಳನ್ನ ಆ ತರ ಬಳಸ್ಕೋಬಹುದು. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ವಿಚ್ ಡಿವೈಸ್ ಹ್ಯಾಸ್ ಅ ಲೀಸ್ಟ್ ಸ್ಟೋರೇಜ್ ಅಂತಂದೇಳಿ, ಯಾವ ಸಾಧನ ಲೀಸ್ಟ್ ಸ್ಟೋರೇಜ್ ಅನ್ನ ಹೊಂದೈತೆ ಕೆಳಗಡೆ ಇರೋದ್ರಲ್ಲಿ. ಯಾವ್ದಂತಂದ್ರೆ ಫ್ಲಾಪಿ ಡಿಸ್ಕ್ ಅಂತ ಹೇಳ್ತೀವಿ. ಯಾವ್ದು ಫ್ಲಾಪಿ ಡಿಸ್ಕ್. ಇದ್ರ ಸಾಮರ್ಥ್ಯ ಏನಷ್ಟೈತೆ ಅಂದ್ರೆ ಓನ್ಲಿ 1.44 MB ಐತೆ. ಈಗ ನೋಡ್ರಿ ನಿಮ್ ಸಣ್ಣ ಸಣ್ಣ ಮೆಮರಿಗಳನ್ನ ಮೊಬೈಲ್ ಹಾಕ್ತಿರಲ್ಲ, ಈಗ ಹೊರಗಡೆಯಿಂದ ಔಟ್ಸೈಡ್ ಇಂದ ಹಾಕ್ತಿರ್ತೀವಿ. ಎಷ್ಟು 2 GB ಇರ್ತಿತ್ತು ಸರ್, ಅದಾದ ನಂತರ 4 GB ರೀ, ಈ ತರ ನೀವು GB ಮೆಮರೀಸ್ ಗಳನ್ನೆಲ್ಲ ಯೂಸ್ ಮಾಡಿರ್ತಾರಲ್ಲ. ಸೊ ಇದ್ರದ್ದು ಸೈಜ್ ಎಷ್ಟಂದ್ರೆ ಫ್ಲಾಪಿ ಡಿಸ್ಕ್ ಜಸ್ಟ್ 1.44 MB ಅಂತ ಹೇಳ್ತೀವಿ. ಇವನ್ ಒಂದು MP3 ಸಾಂಗ್ ಕೂಡ ಅದ್ರ ಫಿಲ್ ಆಗಂಗಿಲ್ಲ, ಅಷ್ಟೊಳಗಡೆ ಹೋಗ್ಬಿಡ್ತೈತೆ. ಈಗ ನೋಡ್ರಿ MP3 ಸಾಂಗ್ ಏನು ಇಲ್ಲ ಅಂದ್ರೂ ಕೂಡ 5 to 10 MB ಇರ್ತಾವ ಒಂದೊಂದು, ಅದು ಕೂಡ ಸ್ಟೋರ್ ಆಗಂಗಿಲ್ಲ ಫ್ಲಾಪಿ ಡಿಸ್ಕ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀವಿ. ಹಾರ್ಡ್ ಡಿಸ್ಕ್ ಗಳು ಹೆಂಗಿರ್ತಾವ ಅಂತಂದ್ರೆ TB ವರ್ಗು ಇರ್ತಾವ. TB ಅಂತಂದ್ರೆ ಟೆರಾಬೈಟ್, ನೆನ್ಪಿಟ್ಕೊಡ್ರಿ. TB ಅಂತಂದ್ರೆ ಟೆರಾಬೈಟ್. ಅದಾದ ನಂತರ CD ROM ಎಲ್ಲ ಎಷ್ಟಿರ್ತಾವ ಅಂತಂದ್ರೆ 700 MB ವರ್ಗು ಇರ್ತಾವ. ಎಷ್ಟು 700 MB ವರ್ಗು ಇರ್ತಾವ. ಆಮೇಲೆ ಪೆನ್ ಡ್ರೈವ್ ಗಳು ನೋಡ್ರಿ, ಪೆನ್ ಡ್ರೈವ್ ಏನಂತಂದ್ರೆ 8 GB ಇಂದ ಹಿಡ್ಕೊಂಡು 128 GB ವರ್ಗು ಇರ್ತಾವ ಪೆನ್ ಡ್ರೈವ್ ಗಳು. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಕೆಳಗಿನವುಗಳಲ್ಲಿ ಯಾವ್ದು ಸಿಸ್ಟಮ್ ಸಾಫ್ಟ್ವೇರ್ ಆಗೈತೆ ಅಂತ ಹೇಳಿ. ಸಿಸ್ಟಮ್ ನ ಸಾಫ್ಟ್ವೇರ್ ಯಾವ್ದಾಗೈತೆ ಕೆಳಗಡೆ ಇರೋದ್ರಲ್ಲಿ? ಎಸ್, ಯಾವ್ದಾಗೈತೆ ಅಂತಂದ್ರೆ ಡಿವೈಸ್ ಡ್ರೈವರ್ ಅಂತ ಹೇಳ್ತೀವಿ. ಯಾವ್ದು ಡಿವೈಸ್ ಡ್ರೈವರ್ ಅನ್ನೋದೇನಂದ್ರೆ ಸಿಸ್ಟಮ್ ನ ಒಂದು ಸಾಫ್ಟ್ವೇರ್. ಸೊ ಎಂತ ಹೇಳಿದ್ರೆ ಕಂಪ್ಯೂಟರ್ ಹಾರ್ಡ್ವೇರ್ ಗಳನ್ನ ನಡೆಸಲು ಅಗತ್ಯವಿರುವಂತಹ ಒಂದು ಪ್ರೋಗ್ರಾಮ್. ಕಂಪ್ಯೂಟರ್ ನ ಹಾರ್ಡ್ವೇರ್ ಗಳನ್ನ ಹಾರ್ಡ್ವೇರ್ ಏನಿರ್ತಾವಲ್ಲ, ಸೊ ಅವುಗಳನ್ನ ರನ್ ಮಾಡೋಕೆ ಬೇಕಾಗುವಂತಹ ಒಂದು ಪ್ರೋಗ್ರಾಮ್ ಅನ್ನ ನಾವೇನಂತ ಕರಿತೀವಿ, ಸಾಫ್ಟ್ವೇರ್ ಅಂತ ಕರಿತೀವಿ. ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇವಾಗ ಡಿವೈಸ್ ಡ್ರೈವರ್ ಪ್ರಿಂಟರ್ ಅಂತ ಹೇಳಿ ಬರುತ್ತೆ, ಕೀಬೋರ್ಡ್ ಅಂತ ಹೇಳಿ ಬರುತ್ತೆ, ಮೌಸ್ ಅಂತ ಸಾಧನಗಳೇನ್ ಬರ್ತಾವಲ್ಲ ಅವೆಲ್ಲ ಏನಂತಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ಸ್ ಗಳಂತ ಡಿವೈಸ್ ಡ್ರೈವರ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಟ್ಯಾಲಿ ಅಂತಂದೈತೆ. ಟ್ಯಾಲಿ ಅಂತ ಎಲ್ಲಾದ್ರೂ ಕೇಳಿದ್ರೆ ಅಂತಂದ್ರೆ ಅಕೌಂಟಿಂಗ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಅಕೌಂಟಿಂಗ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿ, ಅಕೌಂಟಿಂಗ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಇದ್ರಲ್ಲೆಲ್ಲ ಅಕೌಂಟಿಂಗ್ ಥಿಂಗ್ಸ್ ಗಳನ್ನೆಲ್ಲ ಮೇಂಟೈನ್ ಮಾಡಬಹುದು. ಸ್ಪ್ರೆಡ್ ಶೀಟ್ ಅಂತ ಹೇಳಿದ್ರೆ ನಿಮಗೆ MS ಎಕ್ಸೆಲ್ ಅನ್ನ ನಾವ್ ಏನಂತ ಕರಿತೀವಿ, ಸ್ಪ್ರೆಡ್ ಶೀಟ್ ಅಂತ ಹೇಳಿ ಕರಿತೀವಿ. ಆಮೇಲೆ ನೆಕ್ಸ್ಟ್ ಟೆಕ್ಸ್ಟ್ ಎಡಿಟರ್ ಉದಾಹರಣೆ ಯಾವ್ದಂತ ಹೇಳಿದ್ರೆ ನೋಟ್ ಪ್ಯಾಡ್ ಅಂತ ಹೇಳ್ತೀವಿ. ಈಗ ನಾವು ನೋಟ್ ಪ್ಯಾಡ್ ಅನ್ನ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲಿ ಟೆಕ್ಸ್ಟ್ ಗಳನ್ನ ಎಡಿಟ್ ಮಾಡ್ಕೋಬಹುದು. ಸೊ ನೋಟ್ ಪ್ಯಾಡ್ ಅಂತ ಸಾಫ್ಟ್ವೇರ್ ಗಳನ್ನ ಟೆಕ್ಸ್ಟ್ ಎಡಿಟರ್ ಅಂತ ಹೇಳ್ತೀವಿ. ಇದಾದ ನಂತರ ಕಂಪ್ಯೂಟರ್ ಒಳಗಡೆ ಡೇಟಾವನ್ನ ಯಾವ ರೂಪದಲ್ಲಿ ಸಂಗ್ರಹ ಮಾಡಬಹುದು ಅಂತ ಹೇಳಿ ನೆನ್ಪಿಟ್ಕೊಳ್ರಿ, ಬೈನರಿ ಒಳಗಡೆ. ಸೊ ಯಾವ ರೂಪದಲ್ಲಿ ಇದು ಮಾಡಬಹುದು, ಬೈನರಿ ಒಳಗಡೆ. ನೆನ್ಪಿಟ್ಕೊಳ್ರಿ, ನಮ್ಗೆ ಇವಾಗ ನಾವು ಮಾತಾಡುವಂತಹ ಲ್ಯಾಂಗ್ವೇಜ್, ಮನುಷ್ಯನ ಲ್ಯಾಂಗ್ವೇಜ್ ಅವುಗಳಿಗೆ ಅರ್ಥ ಆಗಂಗಿಲ್ಲ. ಮನುಷ್ಯನ ಲ್ಯಾಂಗ್ವೇಜ್ ಏನಂದ್ರ ಅವುಗಳಿಗೆ ಅರ್ಥ ಆಗಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸರ್ ನಾನು ಫೋಟೋ ಸ್ಟೋರ್ ಮಾಡ್ಬೇಕ್ರಿ, ಇಲ್ಲ ಫೈಲ್ ಸ್ಟೋರ್ ಮಾಡ್ಬೇಕ್ರಿ, ಅಥವಾ ನಾನೊಂದು ಸಾಂಗ್ ರೀ ಅದು MP3 ಇದ್ರೊಳಗಿರುತ್ತಲ್ಲ ಫಾರ್ಮ್ಯಾಟ್, ಅವುಗಳನ್ನ ಸ್ಟೋರ್ ಮಾಡ್ಬೇಕ್ರಿ. ಸ್ಟೋರ್ ಮಾಡ್ಬೇಕಂತ ಹೇಳಿದ್ರೆ ನಮಗ್ ಕಾಣ್ಸಕ್ ಹೌದು ಫೈಲ್ ತರನ ಅದ ಫೋಟೋ ತರನ ಅನ್ಸುತ್ತೆ. ಬಟ್ ಅದ್ರ ಯಾವ ರೂಪದಲ್ಲಿ ಇರುತ್ತೆ ಅಂತಂದ್ರೆ 0 ಮತ್ತು 1 ರೂಪದಲ್ಲಿ ಇರ್ತಾವ. 0 ಮತ್ತು 1 ರೂಪ ಅಂತ ಹೇಳ್ತೀವಿ. ಅವುಗಳನ್ನ ಬೈನರಿ ಅಂತ ಹೇಳ್ತೀವಿ. ಸೊ ಬೈನರಿ ಸಂಖ್ಯೆಗಳು ಇದರಲ್ಲಿ ಕನ್ವರ್ಟ್ ಆಗಿ ಆ ರೂಪದಲ್ಲಿ ಸ್ಟೋರ್ ಆಗಿರ್ತಾವ. ಕ್ಲಿಯರ್? ಅದಾದ ನಂತರ ಸರ್ ಈಗ ನೋಡ್ರಿ ನೆಕ್ಸ್ಟ್ ಡೆಸಿಮಲ್ ಅಂತಂದು ಹೇಳಿದ್ರೆ 0 to 9 ಇರುವಂತಹ ಸಂಖ್ಯೆಗಳನ್ನ ನಾವು ಡೆಸಿಮಲ್ ನಂಬರ್ಸ್ ಅಂತ ಕರಿತೀವಿ. ಆಕ್ಟಲ್ ನಂಬರ್ಸ್ ಅಂತಂದ ಹೇಳಿದ್ರೆ 0 to 7 ಅಂತ ಹೇಳ್ತೀವಿ. 0 to 7 ಇರುವಂತದ್ದು ಜಸ್ಟ್ ಒಂದ್ ಸ್ವಲ್ಪ ನೋಡ್ಕೊಂಡು ಇಟ್ಕೊಡ್ರಿ. ಕಂಪ್ಯೂಟರ್ ಯಾವ ಲ್ಯಾಂಗ್ವೇಜ್ ಅನ್ನ ಅರ್ಥ ಮಾಡ್ಕೊಳತ್ತಂದ್ರ ಬೈನರಿ ಲ್ಯಾಂಗ್ವೇಜ್ ಅನ್ನ ಅರ್ಥ ಮಾಡ್ಕೊಳತ್ತ, ಅದು 0 ಮತ್ತು 1 ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಅದೇ ರೀತಿಯಾಗಿ MS ಎಕ್ಸೆಲ್ ಶೀಟ್ ನ ಸೆಲ್ ನಲ್ಲಿ, ಸೊ MS ಎಕ್ಸೆಲ್ ಶೀಟ್ ಇರುತ್ತೆ, ಅದ್ರಲ್ಲಿ ಸೆಲ್ ಇರುತ್ತೆ.
ಪ್ರಸ್ತುತ ದಿನಾಂಕವನ್ನ ನಮೂದಿಸಲು ಯಾವ ಕೀ ಸಂಯೋಜನೆಯನ್ನ ಬಳಸಲಾಗತ್ತ ಅಂತಂದ್ರೆ ಎಸ್ ಯಾವ ಕೀ ಸಂಯೋಜನೆಯನ್ನ ಬಳಸ್ತೀರಿ ಅಂತಂದ್ರೆ ಇಲ್ಲಿ ನೋಡ್ರಿ ಕಂಟ್ರೋಲ್ ಅದಾದ ನಂತರ ಅಲ್ಪ ವಿರಾಮ ಅಂತ ಹೇಳ್ತೀವಿ. ಕಂಟ್ರೋಲ್ ಅಲ್ಪ ವಿರಾಮ ಇದನ್ನ ಬಳಸ್ತೀವಿ. CTR ಕಂಟ್ರೋಲ್ ಪ್ಲಸ್ ಅಲ್ಪ ವಿರಾಮ. ಸೊ ಇಲ್ಲಿ ನೋಡ್ರಿ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಶೆಲ್ ಅಂತ ಕರಿತೀವಿ. ಈಗ ನಾನು ಏನ್ ಮಾಡ್ತೀನಿ ಸರ್ ಈ ತರ ಹಿಂಗ್ ಸೆಲೆಕ್ಟ್ ಮಾಡಿದ್ರೆ ಅದ್ರೊಳಗೆ ಟೈಪ್ ಮಾಡಕ್ ಈ ತರ ಹಿಂಗ್ ಬರ್ಕೊಂಡೆ. ಈಗ ನಾ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಕಂಟ್ರೋಲ್ ಅದಾದ ನಂತರ ಸೆಮಿಕೋಲನ್ ಅಂತ ಹೊಡಿತೀನಿ. ನೋಡ್ರಿ ಡೈರೆಕ್ಟ್ ಆಗಿ ಏನಂದ್ರೆ ನಮ್ಗೆ ಡೇಟ್ ಬರುತ್ತೆ ಕಂಟ್ರೋಲ್ ಸೆಮಿಕೋಲನ್ ಅಂತ ಹೇಳಿ. ಮೇ ಬಿ ನಿಮ್ಗೆ ಕಾಣಿಸಂಗಿಲ್ಲ ಯಾಕಂತಂದ್ರೆ ಯಾವ ಬಟನ್ ಒತ್ತಿದೆ ಅಂತ ಹೇಳಿ. ಕಂಟ್ರೋಲ್ ಅದಾದ ನಂತರ ಈ ತರ ಸೆಮಿಕೋಲನ್ ಇದನ್ನ ಒತ್ತಿದ್ರೆ ನಮ್ಗೆ ಡೇಟ್ ಫಾರ್ಮ್ಯಾಟ್ ಬರುತ್ತೆ. ಇವಾಗ ತೋರಿಸಲ್ಲ ಆ ತರ ಡೇಟ್ ಫಾರ್ಮ್ಯಾಟ್ ನಮಗ್ ಬರುತ್ತೆ. ಅದನ್ನ ನಾವು ಏನಂತ ಕರಿತೀವಿ ಕರೆಂಟ್ ಡೇಟ್ ಅಂತ ಕರಿತೀವಿ. ಕರೆಂಟ್ ಡೇಟ್ ಅಂದ್ರೆ ಇವಾಗಿನ ಪ್ರಸ್ತುತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಪ್ರಸ್ತುತ ಸಮಯ ಬೇಕು ಅಂತಂದ್ ಹೇಳಿದ್ರೆ ಪ್ರಸ್ತುತ ಸಮಯ ಅದೇ ರೀತಿ ಪ್ರಸ್ತುತ ಸಮಯ ಬೇಕು ಅಂತಂದ್ ಹೇಳಿದ್ರೆ ಡೇಟ್ ಆಯ್ತು. ಸಮಯ ಬೇಕು ಅಂತಂದ್ ಹೇಳಿದ್ರೆ ಏನ್ ಯೂಸ್ ಮಾಡ್ತೀವಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕೋಲನ್ ಅನ್ನ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿ ನೋಡೋಣ. ಸೊ ಇಲ್ಲಿ ನೋಡ್ರಿ ಇದನ್ನ ಸೆಲೆಕ್ಷನ್ ಮಾಡ್ತೀನಿ. ಇವಾಗ ಕಂಟ್ರೋಲ್ ಶಿಫ್ಟ್ ಸೆಮಿಕೋಲನ್ ಅಂತ ಒತ್ತಿದೆ. ಓಕೆ ಡೇಟ್ ಇದು ಬರ್ತಾ ಐತೆ, ಟೈಮಿಂಗ್ ಬರ್ತಾ ಐತೆ. ಈ ಫಾರ್ಮ್ಯಾಟ್ ಅಲ್ಲಿ ನಂಗೆ ಟೈಮಿಂಗ್ ಬರ್ತಾ ಐತೆ. ಎಸ್ ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಏನಂದ್ರೆ ಡಿಸ್ಕಷನ್ ಮಾಡೋಣ. ಇವಾಗ ನೋಡ್ರಿ ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ವೈಶಿಷ್ಟ್ಯವನ್ನ ಸ್ಪೆಲ್ಲಿಂಗ್ ತಪ್ಪುಗಳನ್ನ ಸೂಚಿಸೋಕೆ ಡ್ಯಾಶ್ ಡ್ಯಾಶ್ ಅನ್ನ ಬಳಸ್ತಾರ ಅಂತಂದೇಳಿ. ಏನನ್ನ ಬಳಸ್ತಾರೆ ಇದ್ರೊಳಗಡೆ ಇಲ್ಲಿ ನಿಮ್ಗೆ ಇನ್ನೊಂದು ಹೇಳ್ಬೇಕು. ಕಂಟ್ರೋಲ್ ಶಿಫ್ಟ್ ಈ ತರ ಸೆಮಿಕೋಲನ್ ಅಂತಂದ್ ಹೇಳಿ ಬರುತ್ತೆ. ಇಲ್ಲ ಅಂತಂದ್ ಹೇಳಿದ್ರೆ ಕಂಟ್ರೋಲ್ ಪ್ಲಸ್ ಈ ತರ ಒಂದು ಡಯಾಗ್ರಾಮ್ ಬರುತ್ತೆ. ಇಲ್ಲಿ ನೋಡ್ರಿ ಈಗ ಲ್ಯಾಪ್ಟಾಪ್ ಒಳಗಡೆ ನೀವು ಒಂದು ಬಟನ್ ಅನ್ನ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಆ ಬಟನ್ ಒಳಗಡೆ ಏನಂದ್ರೆ ಈ ತರ ಸೆಮಿಕೋಲನ್ ಇರುತ್ತೆ. ಸಾರಿ ಈ ತರ ಹಿಂಗೊಂದು ಆಕೃತಿ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬಟನ್ ಇರುತ್ತೆ ಸೆಮಿಕೋಲನ್ ಅಂತಂದ್ ಹೇಳಿ. ಈಗ ನಾನು ನಾರ್ಮಲ್ ಆಗಿ ಕ್ಲಿಕ್ ಮಾಡಿ ಅಂತಂದ್ ಹೇಳಿದ್ರೆ ಸೆಮಿಕೋಲನ್ ಕ್ಲಿಕ್ ಆಗತ್ತೆ. ಈಗ ನಾನು ಶಿಫ್ಟ್ ಪ್ಲಸ್ ಇದನ್ನ ಕ್ಲಿಕ್ ಮಾಡಿದ್ನಂತಂದ್ರೆ ಅವಾಗ ಯಾವ್ದು ಬರುತ್ತಾ ನನಗೆ ಈ ರೀತಿಯಾಗಿರುವಂತಹ ಒಂದು ಎಂಟ್ರಿ ಬರುತ್ತೆ. ಸೊ ಅದನ್ನ ನಾವು ಹಿಂಗಂದ್ರೂ ಒಂದೇ ಅಥವಾ ಕಂಟ್ರೋಲ್ ಪ್ಲಸ್ ಇದನ್ನ ಐತಲ್ಲ ಇದನ್ನ ಎರಡು ಸೇರಿ ನಾನು ಕ್ಲಿಕ್ ಮಾಡಿನಂತಂದ್ರೆ ನನಗೆ ಈ ತರ ಒಂದು ಆಪ್ಷನ್ ಬರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರು ಒಂದೇ. ಸೊ ಈ ತರಾನು ಕೊಟ್ಟಿರ್ತಾರ ಆಪ್ಷನ್ಸ್ ಗಳಲ್ಲಿ ನೆನ್ಪಿಟ್ಕೊಳ್ರಿ. ಯಾವ್ದು ಇದು ಎರಡು ಒಂದೇ ಸೇಮ್ ಅಂತಂದ್ ಹೇಳ್ತೀವಿ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಂತಂದ್ರೆ ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ವೈಶಿಷ್ಟ್ಯಗಳನ್ನ ಅಥವಾ ಸ್ಪೆಲ್ಲಿಂಗ್ ತಪ್ಪುಗಳನ್ನ ಸೂಚಿಸೋಕೆ ಏನ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ರೆಡ್ ವೇವ್ ಲೈನ್ ಬರುತ್ತೆ. ಏನಾದ್ರು ಮಿಸ್ಟೇಕ್ ಮಾಡಿ ಅಂತ ಹೇಳಿದ್ರೆ ಈ ತರ ಕೆಳಗಡೆ ಇಲ್ಲಿ ನೋಡ್ರಿ ಈಗ ಇಂಡಿಕೇಟ್ ಅಂತಂದೈತೆ. ಏನ್ ಮಾಡಿದ್ ಅಂತ ಹೇಳಿದ್ರೆ ಈ ಕೆಳಗಡೆ ರೆಡ್ ಲೈನ್ ಬಂದಿರುತ್ತೆ. ಅಂದ್ರೆ ಅಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಆಗೈತಿ ಅಂತಂದ್ ಹೇಳಿ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ ಈಗ ಪವರ್ ಪಾಯಿಂಟ್ ಒಳಗಡೆ ಏನಂತಂದ್ರೆ ಹೇಳಿದ್ರೆ ಪ್ರಸ್ತುತಿಯನ್ನ ಏನಂತಂದ್ರೆ ನಾವು ಹೊಸ ಫಾರ್ಮ್ಯಾಟ್ ಒಳಗಡೆ ಅಥವಾ ಪವರ್ ಪಾಯಿಂಟ್ 97 2003 ಪ್ರಕಾರ ಡಾಟ್ ಪಿಪಿಟಿ ಅಂತ ಬಳಸಬಹುದು ಅಂತಂದ್ರೆ ಡಾಟ್ ಪಿಪಿಟಿ ಅಂತ ಹೇಳಿ ಐತೆ. ಡಾಟ್ ಪಿಪಿಟಿ ಮೊದಲು ಏನಂತಂದ ಹೇಳಿದ್ರೆ ಈಗ ನಾವು ಪ್ರೆಸೆಂಟೇಶನ್ ಅಂತಂದ್ ಹೇಳ್ತೀವಲ್ಲ ಪ್ರೆಸೆಂಟೇಶನ್ಸ್ ಗಳನ್ನ ನಾವು ಸ್ಟೋರ್ ಮಾಡಕ್ಕೆ ಡಾಟ್ ಪಿಪಿಟಿ ಅಂತಂದ್ ಹೇಳಿ ಯೂಸ್ ಮಾಡ್ತಾ ಇದೀವಿ. ಡಾಟ್ ಪಿಪಿಟಿ ಅಂತಂದ್ ಹೇಳಿ. ಬಟ್ ಆದ್ರೆ ಇವಾಗ ಹಂಗ್ ಬರಂಗಿಲ್ಲ. ಡಾಟ್ ಪಿಪಿಟಿ ಎಕ್ಸ್ ಅಂತಂದ್ ಹೇಳಿ ಯೂಸ್ ಮಾಡ್ತೀವಿ. ಈಗ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಡಾಟ್ ಪಿಪಿಟಿ ಎಕ್ಸ್ ಅಂತಂದ್ ಹೇಳಿ. ಸರ್ ಅದ್ ಹೆಂಗ್ರಿ ಏನ್ ನಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ ಹೇಳಿ. ಅರ್ಥ ಆಗ್ಲಿಲ್ಲ ಒಂದ್ ನಿಮಿಷ. ಈಗ ನಾ ಏನ್ ಮಾಡ್ತೇನೆ ಅಂದ್ರೆ ಪಿಪಿಟಿ ಓಪನ್ ಮಾಡ್ತೀನಿ. ಪಿಪಿಟಿ ಇಲ್ಲಿ ಪವರ್ ಪಾಯಿಂಟ್ ಐತ್ ನೋಡಿ. ಇದು ಪವರ್ ಪಾಯಿಂಟ್ ಓಪನ್ ಮಾಡಿದ್ ನಾನು. ಇವಾಗ ಪವರ್ ಪಾಯಿಂಟ್ ಓಪನ್ ಮಾಡಿ ನಾ ಏನ್ ಮಾಡ್ತೇನೆ ಅಂತಂದ್ ಹೇಳಿದ್ರೆ ನೀವು ಇದ್ರಲ್ಲಿ ನೋಡ್ಬೋದು. ಇವಾಗ ನಾನು ಇದು ಯಾವ್ದಾದ್ರು ಸೇವ್ ಮಾಡ್ಬೇಕಂತಂದ್ರೆ ಈಗ ಒಂದು ಆಲ್ರೆಡಿ ಮ್ಯಾಥ್ಸ್ ಅಂತ ಸೇವ್ ಮಾಡಿದಾನಲ್ಲ ಇದ್ರ ಮೇಲೆ ನಾನು ಹೋರ್ ಮಾಡಿದ್ನ ಅಂತಂದ್ ಹೇಳಿದ್ರೆ ಇವಾಗ ಇಲ್ಲಿ ನಿಮಗ್ ಒಂದ್ ಇದು ಬರುತ್ತೆ ನೋಡಿ. ಒಂದೊಂದ್ ಲೈನ್ ಬಂತು. ಅದು ಸ್ಟೋರೇಜ್ ಎಲ್ಲಿ ಸ್ಟೋರ್ ಆಗಿದೆ ಅಂತ ಹೇಳಿ ಲಾಸ್ಟ್ ನೋಡಿ ಮ್ಯಾಥ್ಸ್ ಡಾಟ್ ಪಿಪಿಟಿಎಕ್ಸ್ ನನ್ನ ತಲೆ ಮೇಲೆ ಮ್ಯಾಥ್ಸ್ ಡಾಟ್ ಪಿಪಿಟಿಎಕ್ಸ್ ಅಂತಂದೈತೆ. ಅಂದ್ರೆ ನಾ ಇವುಗಳನ್ನ ಪ್ರೆಸೆಂಟೇಶನ್ಸ್ ಗಳನ್ನ ಸ್ಟೋರ್ ಮಾಡಿದ್ನಿ ಅಂತಂದ್ರೆ ಯಾವ ಫಾರ್ಮ್ಯಾಟ್ ಅಲ್ಲಿ ಆಗುತ್ತೆ ಪಿಪಿಟಿಎಕ್ಸ್ ಅಂತಂದೇಳಿ. ಎಲ್ಲಿವರೆಗೂ ಸರ್ 2003 ಗೊತ್ತಾ. ಇದು ಏನಂತಂದ್ರೆ ಡಾಟ್ ಪಿಪಿಟಿಎಕ್ಸ್ ಎಲ್ಲಿಂದ ಬಂತಂದ್ರೆ 2007 ಬಂದೈತೆ. ನೆನ್ಪಿಟ್ಕೊಡ್ರಿ. ಇದನ್ನ 2003 ಡಾಟ್ ಪಿಪಿಟಿ ಅಂತ ಹೇಳಿ ಯೂಸ್ ಮಾಡ್ತಿದ್ರು. ಬಟ್ ಆದ್ರೆ ಇವಾಗ ಪ್ರಸ್ತುತ ಏನಂತಂದ್ರೆ ನಾವು ಡಾಟ್ ಪಿಪಿಟಿಎಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇದಾದ ನಂತರ ಪಿಡಿಎಫ್ ಅನ್ನ ವೀಕ್ಷಣೆ ಮಾಡಕ್ಕೆ ಪಿಡಿಎಫ್ ನ ವೀಕ್ಷಿಸಲು ಸಾಮಾನ್ಯವಾಗಿ ಯಾವ ಅಪ್ಲಿಕೇಶನ್ ಅನ್ನ ಬಳಸ್ತೀವಿ ಅಂತಂದೇಳಿ. ಪಿಡಿಎಫ್ ನ ವೀಕ್ಷಣೆ ಮಾಡೋಕೆ ನಾವು ಯಾವ ಅಪ್ಲಿಕೇಶನ್ ಅನ್ನ ಬಳಸ್ತೀವಿ ಅಂತಂದ್ ಹೇಳಿದ್ರೆ ನೋಡ್ರಿ ನಾರ್ಮಲ್ ಆಗಿ ನಾವು ಆಡೋಬ್ ಅಂತ ಹೇಳಿ ಬಳಸ್ತೀವಿ. ಆಡೋಬ್ ಅಕ್ರೋಬ್ಯಾಟ್ ರೀಡರ್ ಅನ್ನ ಇದನ್ನ ಬಳಸ್ತೀವಿ. ಎಲ್ಲದರಲ್ಲೂ ಇರುತ್ತೆ ನೋಡ್ರಿ.
ನಿಮ್ ಮೊಬೈಲ್ ಗಳಲ್ಲೂ ಸ್ಟೋರ್ ಇರುತ್ತೆ. ಇವನ್ ನಂದ್ರಲ್ಲೂ ಕೂಡ ಏನಂತ ಲ್ಯಾಪ್ಟಾಪ್ಸ್ ಗಳಲ್ಲಿ AAR ಅಂತಂದ ಹೇಳಿ ಅಡೋಬ್ ಅಕ್ರೋಬ್ಯಾಟ್ ರೀಡರ್ ಅಂತಂದ ಹೇಳಿ ಒಂದು ಸಾಫ್ಟ್ವೇರ್ ಇರುತ್ತೆ. ಸೊ ಅವುಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ PDF ಫೈಲ್ ಗಳನ್ನ ನೆನ್ಪಿಟ್ಕೊಳ್ರಿ, PDF ಫೈಲ್ ಗಳನ್ನ ನಾವು ಓಪನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಅಂತಂದ ಹೇಳಿದ್ರೆ ಇವುಗಳಲ್ಲಿ ನಾವು ಡಾಕ್ಯುಮೆಂಟ್ಸ್ ಗಳನ್ನ ಬಳಸ್ತೀವಿ. ಡಾಕ್ಯುಮೆಂಟ್ಸ್ PDF ಅಲ್ಲ, ಡಾಕ್ಯುಮೆಂಟ್ಸ್ ಗಳಂತಂದ ಹೇಳ್ತೀವಿ. ನಾವು ಹೆಂಗ್ ಬೇಕಾದ್ರೆ ಚೇಂಜಸ್ ಮಾಡ್ಕೋಬಹುದು. ಅದಾದ ನಂತರ VLC ಮೀಡಿಯಾ ಪ್ಲೇಯರ್ ಅಂತಂದ ಹೇಳ್ತೀವಿ. VLC ಮೀಡಿಯಾ ಪ್ಲೇಯರ್ ಏನಂತಂದ ಹೇಳಿದ್ರೆ ವಿಡಿಯೋಸ್ ಗಳನ್ನ ಮತ್ತು ಮ್ಯೂಸಿಕ್ ಅನ್ನ ನಾವು ಪ್ಲೇ ಮಾಡಕ್ಕೆ. ನೆಕ್ಸ್ಟ್ ಗೂಗಲ್ ಡ್ರೈವ್ ಅಂತಂದ ಹೇಳಿದ್ರೆ ಗೂಗಲ್ ಡ್ರೈವ್ ಏನಂತಂದ ಹೇಳಿದ್ರೆ ಇದು ಕ್ಲೌಡ್ ಅಂತಂದ ಹೇಳ್ತೀವಿ. ಇದೊಂದು ಆಪ್ಷನ್ ಏನಂತಂದ ಹೇಳಿದ್ರೆ ಕ್ಲೌಡ್ ಅಂತಂದ ಹೇಳ್ತೀವಿ. ಇದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಫೈಲ್ ಗಳನ್ನ ಸ್ಟೋರ್ ಮಾಡ್ತೀವಿ. ಇದ್ರಲ್ಲಿ ನಾವೇನ್ ಮಾಡ್ತೀವಿ, ಫೈಲ್ ಗಳನ್ನ ಸ್ಟೋರ್ ಮಾಡೋಕೆ ಯೂಸ್ ಮಾಡ್ತೀವಿ ಗೂಗಲ್ ಡ್ರೈವ್. ಅದೊಂದು ಕ್ಲೌಡ್ ಆಪ್ಷನ್ ಅಂತ ಹೇಳ್ತೀವಿ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಮೇಲ್ ನೊಂದಿಗೆ ಫೈಲ್ ಅನ್ನ ಕಳುಹಿಸಲು ಡ್ಯಾಶ್ ಬಳಕೆದಾರರಿಗೆ ಅನುಮತಿಸುತ್ತದೆ ಅಂತಂದೇಳಿ. ಸೊ ಇಮೇಲ್ ಒಳಗಡೆ ನಾವು ಏನೆಲ್ಲ ಕಳಿಸಬಹುದು, ಫೋಟೋಸ್ ಗಳನ್ನ ಕಳಿಸಬಹುದು. ಅದಾದ ನಂತರ ಸರ್ PDF ಕಳಿಸಬಹುದ್ರಿ. ಅದಾದ ನಂತರ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಗಳನ್ನ ಕಳಿಸಬಹುದು. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನೆಲ್ಲ ಕಳಿಸಬಹುದು. ಕಳಿಸ್ಬೇಕಂತಂದ ಹೇಳಿದ್ರೆ ಅಲ್ಲಿ ಅಟ್ಯಾಚ್ಮೆಂಟ್ ಅಂತಂದಿರುತ್ತೆ. ಏನಿರುತ್ತೆ ಅಟ್ಯಾಚ್ಮೆಂಟ್ ಅಂತಂದ ಹೇಳಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ ಹೇಳಿದ್ರೆ ಓಪನ್ ಆಗ್ಬಿಟ್ಟು ನೀವು ಯಾವ್ದಾದ್ರು ಫೋಟೋ ಅಥವಾ PDF ಅಥವಾ ಡಾಕ್ಯುಮೆಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಕಳಿಸ್ಬೇಕು. ನೀವು ಟ್ರೈ ಮಾಡ್ರಿ, ಇಮೇಲ್ ನ ಯಾರಿಗಾದ್ರೂ ಕಳಿಸ್ಬೇಕಂತಂದ್ರೆ ಟ್ರೈ ಕಳ್ಸಕ್ ಹೋಗ್ಬೇಡ್ರಿ. ಜಸ್ಟ್ ಅಲ್ಲಿ ಹೋಗಿ ಅಟ್ಯಾಚ್ ಈ ತರ ಒಂದು ಆಪ್ಷನ್ ಬರುತ್ತೆ ನೋಡಿ, ಈ ತರ ಇರುತ್ತೆ. ಇದು ಈ ತರ ಆಪ್ಷನ್ ಅಟ್ಯಾಚ್ಮೆಂಟ್ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಇವುಗಳಲ್ಲಿ ಜನಪ್ರಿಯ ವೆಬ್ ಆಧಾರಿತ ಸರ್ಚ್ ಎಂಜಿನ್ ಯಾವುದು ಉದಾಹರಣೆ ಅಲ್ಲ ಅಂತಂದ ಹೇಳಿ ಕೇಳಿದಾರೆ. ಸರ್ಚ್ ಎಂಜಿನ್ ಉದಾಹರಣೆ ಅಲ್ಲ, ಸರ್ಚ್ ಎಂಜಿನ್ ಅಂತಂದ ಹೇಳ್ತೀವಿ. ನೆನ್ಪಿಟ್ಕೊಡ್ರಿ, ಸರ್ಚ್ ಎಂಜಿನ್ ಅಂದ್ರೆ ಇಲ್ಲಿ ಏನಂತಂದ ಹೇಳಿದ್ರ ನಾವು ಇಂಟರ್ನೆಟ್ ಒಳಗಡೆ ಮಾಹಿತಿ ಹುಡುಕುವಂತಹ ಒಂದು ಎಂಜಿನ್. ಇಂಟರ್ನೆಟ್ ಒಳಗಡೆ ಒಂದು ಮಾಹಿತಿಯನ್ನ ಹುಡುಕುವಂತ ಎಂಜಿನ್. ಸೊ ಅದನ್ನ ನಾವು ಸರ್ಚ್ ಎಂಜಿನ್ ಅಂತಂದ ಹೇಳ್ತೀವಿ. ಇಲ್ಲಿ ನೋಡ್ರಿ ಯಾವ ಅಂತಂದ ಹೇಳಿದ್ರೆ ಯಾಹೂ ಅನ್ನೋದೇನಂತಂದ ಹೇಳಿದ್ರೆ ತುಂಬಾ ಹಳೇದು. ಅದಾದ ನಂತರ ನೆಕ್ಸ್ಟ್ ತುಂಬಾ ಜನಪ್ರಿಯ ಆಗೈತೆ. ಆಮೇಲೆ ಎಕ್ಸೆಸ್ ಅನ್ನೋದು ಐತೆ ನೋಡ್ರಿ. ಈ ಎಕ್ಸೆಸ್ ಅನ್ನೋದು ಬರಂಗಿಲ್ಲ. ಇದೊಂದೇನಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಸ್ ಅಂತಂದ ಹೇಳ್ತೀವಿ. ಮೈಕ್ರೋಸಾಫ್ಟ್ ಎಕ್ಸೆಸ್ ಅಂತಂದ ಹೇಳಿದ್ರೆ ಇದೊಂದು DBMS ಅಂತಂದ ಹೇಳಿದ್ರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಂತ ಹೇಳಿ. ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ನಾವು ಅದರಲ್ಲಿ ಡಾಟಾಗಳನ್ನ ಸ್ಟೋರ್ ಮಾಡಬಹುದು, ಅಪ್ಡೇಟ್ ಮಾಡಬಹುದು, ಡಿಲೀಟ್ ಮಾಡಬಹುದು ಅಂತದೊಂದು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಂತಂದ ಹೇಳ್ತೀವಿ, ಮೈಕ್ರೋಸಾಫ್ಟ್ ಎಕ್ಸೆಸ್ ಅಂತ ಹೇಳಿ. ಸೊ ಉಳಿದಿರೋದು ಯಾಹೂ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಬಿಂಗ್ ಆಗಿರ್ಬೋದು, ಈ ಮೂರನ್ನು ನಾವು ಸರ್ಚ್ ಎಂಜಿನ್ಸ್ ಗಳಂತ ಕರಿತೀವಿ. ನೀವು ಬ್ರೌಸರ್ ಅಲ್ಲಿ ಓಪನ್ ಮಾಡಿ ಸರ್ಚ್ ಮಾಡ್ತಿರಲ್ಲ, ಅವೆಲ್ಲ ಸರ್ಚ್ ಎಂಜಿನ್ಸ್ ಗಳು. ಏನೇನು ಸರ್ಚ್ ಮಾಡ್ತೀವಿ, ಗೂಗಲ್ ಓಪನ್ ಮಾಡ್ತೀವಿ ಸರ್ಚ್ ಮಾಡ್ತೀವಿ, ಬಿಂಗ್ ಓಪನ್ ಮಾಡ್ತೀವಿ ಸರ್ಚ್ ಮಾಡ್ತೀವಿ, ಯಾಹೂ ಓಪನ್ ಮಾಡ್ತೀವಿ ಸರ್ಚ್ ಮಾಡ್ತೀವಿ, ಅವೆಲ್ಲ ಸರ್ಚ್ ಎಂಜಿನ್ಸ್ ಗಳು. ಇಲ್ಲಿ ನೋಡ್ರಿ, ನಾವು ಪವರ್ ಪಾಯಿಂಟ್ ಅನ್ನ ಡಿಫಾಲ್ಟ್ ಫೈಲ್ ನೇಮ್ ಪವರ್ ಪಾಯಿಂಟ್ ಓಪನ್ ಮಾಡ್ತೀವಿ. ಪವರ್ ಪಾಯಿಂಟ್ ಓಪನ್ ಮಾಡಿ ಆಗ್ಲೇ ಓಪನ್ ಮಾಡಿದ್ನಲ್ಲ, ಪವರ್ ಪಾಯಿಂಟ್ ಓಪನ್ ಮಾಡಿ ನೀವು ಜಸ್ಟ್ ಏನಂತಂದ ಹೇಳಿದ್ರೆ ಕಂಟ್ರೋಲ್ S ಅಂತ ಹೊಡೆದ್ಬಿಡ್ರಿ. ಕಂಟ್ರೋಲ್ S ಅಂತಂದ ಹೇಳಿದ್ರೆ ಸೇವ್ ಮಾಡಕ್ಕೆ CP ಅಂತ ಬರ್ತೀನಿ. ಕಂಟ್ರೋಲ್ S ಅಂತಂದ ಹೇಳಿದ್ರೆ ಸೇವ್ ಮಾಡಕ್ಕೆ. ಈ ತರ ಸೇವ್ ಮಾಡಕ್ಕೆ ಎಲ್ಲಾದ್ರೂ ಹೊಡೆದ್ರಿ ಅಂತಂದ ಹೇಳಿದ್ರೆ ಡಿಫಾಲ್ಟ್ ಆಗಿ ಅದು ಹೆಂಗ್ ಸ್ಟೋರ್ ಆಗುತ್ತೆ ಅಂದ್ರೆ ಪ್ರೆಸೆಂಟೇಷನ್ 1.pptx ಅಂತ ಪ್ರೆಸೆಂಟೇಷನ್ 1.pptx ಅಂತಂದ ಹೇಳಿ ಸ್ಟೋರ್ ಆಗುತ್ತೆ. ಇದ್ರ ಫೈಲ್ ನೇಮ್ ಇದೆ. ಡಿಫಾಲ್ಟ್ ಫೈಲ್ ನೇಮ್ ಏನಂತಂದ ಹೇಳಿದ್ರೆ presentation.pptx. ಜಸ್ಟ್ ಪ್ರೆಸೆಂಟೇಷನ್ 1 ಅಂತಂದ ಹೇಳಿ ನೆನ್ಪಿಟ್ಕೊಳ್ಳಿ. ಅದಾದ ನಂತರ MS ವರ್ಡ್ ಸ್ಟೋರ್ ಮಾಡಿದ್ರೆ ಹೆಸರು ಕೊಡಕ್ ಹೋಗ್ಬೇಡ್ರಿ. MS ವರ್ಡ್ ಓಪನ್ ಮಾಡ್ರಿ. ವರ್ಡ್ ಫೈಲ್ ಓಪನ್ ಮಾಡ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಈಗ ಏನಂತಂದ ಹೇಳಿದ್ರೆ ನಾನು ಇಲ್ಲಿ ಒಂದು ವರ್ಡ್ ಫೈಲ್ ನ ಓಪನ್ ಮಾಡೇನಿ. ಫೈಲ್ ಓಪನ್ ಮಾಡಿ ನಾನು ಏನ್ ಮಾಡಿ ಅಂತಂದ ಹೇಳಿದ್ರೆ ಏನೋ ಒಂದು ಬರ್ದೆ. ನಾನು ಕಂಟ್ರೋಲ್ S ಹೊಡೆದ್ನಿ. ಕಂಟ್ರೋಲ್ S ಹೊಡೆದ ತಕ್ಷಣ ಏನಂತಂದ ಹೇಳಿದ್ರೆ ಇಲ್ಲಿ ನಾ ಏನ್ ಎಂಟರ್ ಮಾಡಂಗಿಲ್ಲ ಅದು ಬಂತು. ಇವಾಗ ನಾವೇನ್ ಮಾಡೋಣ ಅಂತಂದ ಹೇಳಿದ್ರೆ ಏನು ಬೇಡ, ಜಸ್ಟ್ ಏನಂತಂದ್ರೆ ಕಂಟ್ರೋಲ್ S ಹೊಡೆದ್ನಿ. ಕಂಟ್ರೋಲ್ S ಹೊಡೆದ್ರೆ ಏನ್ ಬರುತ್ತೆ, doc1 ಅಂತಂದ ಹೇಳಿರುತ್ತೆ. doc1 ಅದು ಡಾಕ್ಯುಮೆಂಟ್ 1 ಅಂತಂದ ಹೇಳ್ತೀನಿ. ಕ್ಲಿಯರ್. ಸೇಮ್ ಅದೇ ತರ ಇವಾಗ ಪ್ರೆಸೆಂಟೇಷನ್ ನಾವು ಎಲ್ಲಾದ್ರೂ ಇದು ಮಾಡ್ತಿದ್ವಿ ಅಂತಂದ ಹೇಳಿದ್ರೆ ಡೋಂಟ್ ಸೇವ್. ಇಲ್ಲಿ ನೋಡ್ರಿ, ನಾನು ಪ್ರೆಸೆಂಟೇಷನ್ ಓಪನ್ ಮಾಡೀನಿ. ಇದನ್ನ ಕಂಟ್ರೋಲ್ S ಅಂತ ಹೊಡೆದ್, ನಾ ಏನು ಮಾಡಿಲ್ಲ. ಜಸ್ಟ್ ಏನಂತಂದ್ರೆ ಕಂಟ್ರೋಲ್ S ಅಂತ ಹೊಡೆದೆ. ಇಲ್ಲ ಅಂತಂದ್ರೆ ಬರತ್ತಿಲ್ಲ. ಇಲ್ಲಿ ನೋಡ್ರಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಪ್ರೆಸೆಂಟೇಷನ್ 1 ಅಂತಂದೈತೆ. ಸೊ ಅದು ಆಟೋಮೆಟಿಕ್ ಆಗಿ ಓಪನ್ ಆದ ತಕ್ಷಣ ಅದ್ರ ಫೈಲ್ ನೇಮ್ ಏನಂತ ತಗೊಂಡೈತೆ, ಪ್ರೆಸೆಂಟೇಷನ್ 1 ಅಂತ ತಗೊಂಡೈತೆ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಬರುತ್ತಾ, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರುತ್ತಾ MS ಪವರ್ ಪಾಯಿಂಟ್ ಒಳಗಡೆ ಮೊದಲಿನಿಂದ ಸ್ಲೈಡ್ ಶೋ ಅನ್ನ ರನ್ ಮಾಡೋಕೆ ಬಳಸುವಂತಹ ಕೀ ಯಾವುದು ಅಂತ ಹೇಳಿ. ಸೊ MS ಪವರ್ ಪಾಯಿಂಟ್ ಒಳಗಡೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬರುತ್ತಲ್ಲ, ಸೊ ಅದನ್ನ ಮೊದಲಿಂದ ಸ್ಲೈಡ್ ಶೋ ಮಾಡೋಕೆ ಯಾವ್ದನ್ನ ಬಳಸ್ತೀವಿ ಅಂತ ಕ್ವಶನ್ ಕೇಳಿದ್ರೆ ಯಾವ್ದನ್ನ ಅಂತಂದ್ರೆ F5 ಅನ್ನೋ ಕೀ ಅನ್ನ.
ಸೊ ಇಲ್ಲಿ ನೋಡ್ರಿ ಇವಾಗ ಈ ತರ ಒಂದು ಏನಂತಂದ್ರೆ ನನ್ ಪಿಪಿಟಿ ಐತೆ, ಈ ತರ ಏನಂತಂದ್ರೆ ಇಲ್ಲಿ ನೋಡ್ರಿ ಇದ್ರೊಳಗಡೆ ಎಲ್ಲ ಪಿಪಿಟಿ ಐತೆ ಸಿಂಪಲ್ ಆಗಿ. ಇದ್ರೊಳಗಡೆ ಸ್ಲೈಡ್ಸ್ ಗಳು ಇದಾವೆ, ಈ ಸೈಡ್ ಇದಾವಲ್ಲ ಈ ತರ. ನಾನ್ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಶಿಫ್ಟ್ F5 ಅಂತಂದ್ ಹಿಡಿತೀನಿ. ಅಂದ್ರೆ ಶಿಫ್ಟ್ F5 ಅಂತ ಹೊಡೆದ್ರೆ F5 ಹೊಡೆದಂಗ. ಅವಾಗ ನೋಡ್ರಿ ಸ್ಲೈಡ್ ಓಪನ್ ಆಯ್ತು, ಸೆಕೆಂಡ್ ಸ್ಲೈಡ್ ಓಪನ್ ಆಗ್ತಾವ, ಓಪನ್ ಆಗಿ ಲಾಸ್ಟ್ ಎಂಡ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ F5. ಅದು F5 ಅಂತಂದ್ ಹೇಳಿ ಬರಂಗಿಲ್ಲ, ಶಿಫ್ಟ್ F5 ಅಂತಂದ್ ಹೇಳಿ ಬರುತ್ತೆ. ಸೊ ಮೊದ್ಲಿಂದ ಸ್ಟಾರ್ಟ್, ಪ್ರಸ್ತುತ ಇರುವ ಕರೆಂಟ್ ಸ್ಲೈಡ್ ಅನ್ನ ಶೋ ಮಾಡಕ್ಕೆ ಶಿಫ್ಟ್ F5 ಅಂತಂದ್ ಹೊಡಿತೀವಿ. ಜಸ್ಟ್ F5 ಅಂತಂದ್ ಹೇಳಿದ್ರೆ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ, ಇದು ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇವೆರಡೂ ನೆನ್ಪಿಟ್ಕೊಳ್ಳಿ ಜಸ್ಟ್. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎಸ್ಕೇಪ್ ಕೀ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ, ESC ಅಂತಂದ್ ಹೇಳಿ ಎಸ್ಕೇಪ್ ಕೀ ಅಂತಂದ್ ಹೇಳಿ ಬರುತ್ತೆ. ಸ್ಲೈಡ್ ಶೋ ಅನ್ನ ನಿಲ್ಸೋಕೆ, ಸ್ಲೈಡ್ ಶೋ ನಿಲ್ಲಿಸಲು ಯಾವ್ದನ್ನ ಬಳಸ್ತೀವಿ ಅಂದ್ರೆ ಸ್ಲೈಡ್ ಶೋ ಆಗ್ತಿರುತ್ತೆ, ಎಸ್ಕೇಪ್ ಕೀ ಹೊಡೆದ್ರೆ ಅಂತಂದ್ ಹೇಳಿದ್ರೆ ಅದು ಸ್ಟಾಪ್ ಆಗುತ್ತೆ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ JPEG ಅಂತಂದ್ ಹೇಳಿ. JPEG ಎಂಬುದು ಒಂದು ಚಿತ್ರದ ಫೈಲ್ ಫಾರ್ಮ್ಯಾಟ್ ಇದೆ. ಈಗ JPEG ಏನಂತಂದ್ ಹೇಳಿದ್ರೆ ನಮ್ದು ಒಂದು ಫೋಟೋ ಇರುತ್ತೆ, ಅದು JPEG ಫಾರ್ಮ್ಯಾಟ್ ಒಳಗಡೆ ಇರುತ್ತೆ. ಅದ್ರದ್ದು ವಿಸ್ತೃತ ರೂಪ ಏನು ಅಂತ ಕೇಳಿದ್ರೆ ಅದ್ರದ್ದು ವಿಸ್ತೃತ ರೂಪ ಏನಂದ್ರೆ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತಂದ್ ಹೇಳಿ, ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತಂದ್ ಹೇಳ್ತೀವಿ. ಅಂದ್ರೆ ಕಂಪ್ಯೂಟರ್ ಅಥವಾ ಮೊಬೈಲ್ ಒಳಗಡೆ ನಾವು ಫೋಟೋಗಳನ್ನ ಸಾಮಾನ್ಯವಾಗಿ ಸೇವ್ ಮಾಡ್ಬೇಕಂತಂದ್ರೆ ಅದ್ರ ಆಲ್ಮೋಸ್ಟ್ ಎಲ್ಲಾನು JPEG ಫಾರ್ಮ್ಯಾಟ್ ಒಳಗಡೆ ಇರ್ತಾವ. ಅದಾದ ನಂತರ ನೆಕ್ಸ್ಟ್ ಉಳಿದಿದ್ವು ಯಾವ ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ ಪವರ್ ಪಾಯಿಂಟ್ ಅನ್ನ ನಾವೇನ್ ಮಾಡ್ಬೇಕಂದ್ರೆ PDF ಆಗಿ ಎಕ್ಸ್ಪೋರ್ಟ್ ಮಾಡ್ಬೇಕು. ನಾವೇನಂತ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಐತೆ, ಅದನ್ನ ನಾವು PDF ಆಗಿ ಸೇವ್ ಮಾಡ್ಬೇಕು. ಅವಾಗ ನಾವು ಏನನ್ನ ಬಳಸಬೇಕು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ನಾವು ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ Ctrl+P ಅಂತಂದ್ ಹೊಡೆದ್ರು ಕೂಡ ನಾವು ಡೈರೆಕ್ಟ್ ಆಗಿ ಪ್ರಿಂಟ್ ಮಾಡುವಾಗ ಅಲ್ಲಿ ನಾವು ಸ್ಟೋರ್ ಮಾಡಬಹುದು. ಬಟ್ ಅದ್ರ ಇಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಒಳಗಡೆ ಕೇಳಿದಾರೆ, ಇಲ್ಲಿ ಆಪ್ಷನ್ ಎ ಆಗುತ್ತೆ. ಮೊದಲು ಫೈಲ್ ಟ್ಯಾಬ್ ನ ಕ್ಲಿಕ್ ಮಾಡಬೇಕು, ಆಮೇಲೆ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಬೇಕು. ಅದಾದ ನಂತರ ನೆಕ್ಸ್ಟ್ ಕ್ರಿಯೇಟ್ PDF ಅಂತಂದ್ ಹೇಳಿ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಅದು ಕ್ರಿಯೇಟ್ ಆಗುತ್ತೆ, ಡಾಕ್ಯುಮೆಂಟ್ ಇದು ಆಗುತ್ತೆ PDF ಫಾರ್ಮ್ಯಾಟ್ ಒಳಗಡೆ, ಅದನ್ನ ನಾವು ಸೇವ್ ಮಾಡಬೇಕು. ಇದು ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಈ ಆಪ್ಷನ್ ಎ ಅನ್ನ ನೆನ್ಪು. ಸೊ ಇವಾಗ ನಾನು ಒಂದು ಹೊಸದು ಓಪನ್ ಮಾಡ್ತೀನಿ, ಒಂದ್ ಯಾವ್ದೋ ಒಂದು ಹಳೇದೈತೆ, ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ಸ್ ಅಂತ. ಇವಾಗ ನಾನು ಇದನ್ನ ಏನ್ ಮಾಡಿದ Ctrl+P ಅಂತ ಹೊಡೆದ್ರೆ ಪ್ರಿಂಟ್ ಅಂತ Ctrl+P ಅಂತ ತಕ್ಷಣ ಪ್ರಿಂಟ್ ಅಂತ ಇದು ಮಾಡಿದ ಅಂತ ಹೇಳಿದ್ರೆ ನನಗೊಂದು ಈ ತರ ಓಪನ್ ಆಗುತ್ತೆ. ಸೊ ನಾನು ಇಲ್ಲಿ ಫೈಲ್ ನೇಮ್ ನ ಹಾಕಿ ಸ್ಟೋರ್ ಮಾಡಬಹುದು. ಇದು Ctrl+P, ಇದು ಡೈರೆಕ್ಟ್ ಕೀ. ಬಟ್ ಆದ್ರೆ ಇಲ್ಲಿ ನೋಡ್ರಿ ನಾವು ಏನ್ ಫಸ್ಟ್ ಏನ್ ಮಾಡ್ಬೇಕು, ಫೈಲ್ ಟ್ಯಾಬ್ ನ ಕ್ಲಿಕ್ ಮಾಡ್ಬೇಕು. ಈ ತರ ಫೈಲ್ ಟ್ಯಾಬ್ ಬರುತ್ತೆ. ಫೈಲ್ ಟ್ಯಾಬ್ ಬಂದ ತಕ್ಷಣ ಇಲ್ಲಿ ನೋಡ್ರಿ ಇನ್ನೊಂದ್ಸರಿ ಕ್ಲಿಕ್ ಮಾಡ್ಕೊಂಡು ನಿಮ್ ಮುಂದ ಇಲ್ಲಿ ನೋಡ್ರಿ ಫೈಲ್ ಟ್ಯಾಬ್ ನ ಕ್ಲಿಕ್ ಮಾಡಿದ ನಂತರ ಇಲ್ಲೆಲ್ಲ ಆಪ್ಷನ್ಸ್ ಗಳು ಬರ್ತಾವ. ಪ್ರಿಂಟ್ ಅಂತಂದ್ ಹೇಳಿ, ಈಗ ನಾನು ಎಕ್ಸ್ಪೋರ್ಟ್ ಅಂತ ಹೊಡೆದೆ. ಎಕ್ಸ್ಪೋರ್ಟ್ ಅಂತ ಹೊಡೆದ ತಕ್ಷಣ ಕ್ರಿಯೇಟ್ PDF ಅಂತ ಹೇಳಿದೆ. ಕ್ರಿಯೇಟ್ PDF ನಲ್ಲಿ ನಾನು ಕ್ಲಿಕ್ ಮಾಡಿದ್ನ ಅಂತ ಹೇಳಿದ್ರೆ ನನಗೇನಂತಂದ ಹೇಳಿದ್ರೆ ಇಲ್ಲಿ ನೋಡಿ ಕ್ರಿಯೇಟ್ PDF ಅಂತ ಹೊಡೆದ್ರೆ ಅದು PDF ಆಗಿ ಕನ್ವರ್ಟ್ ಆಗುತ್ತೆ. ಈ ತರ ನಾವು ಇಲ್ಲಿ ಸ್ಟೋರ್ ಮಾಡ್ಕೋಬಹುದು ಇದನ್ನ ನಮ್ಗೆ ಎಲ್ಲಿ ಬೇಕಲ್ಲ ಅಲ್ಲಿ. ಸೊ ಆಪ್ಷನ್ಸ್ ಯಾವ್ದಾಗತ್ತಂದ್ರೆ ಇಲ್ಲಿ ಇದು ನೋಡ್ರಿ ಫಸ್ಟ್ ಒನ್ ಆಗುತ್ತೆ, ನೋಡಿದ್ರ. ಅದಾದ್ಮೇಲೆ ನೆಕ್ಸ್ಟ್ ಒನ್ ನೋಡ್ರಿ ಕಂಪ್ಯೂಟರ್ ಭಾಷೆ ಒಳಗಡೆ OS ಅಂದ್ರೆ ಏನು. OS ಅಂತಂದ್ ಹೇಳಿದ್ರೆ ಅದನ್ನ ನಾವು ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. OS ಅಂತಂದ್ ಹೇಳಿದ್ರೆ ಏನಂತ ಕರಿತೀವಿ, ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಇದೇನಂತಂದ್ ಹೇಳಿದ್ರೆ ಕಂಪ್ಯೂಟರ್ ನ ಹಾರ್ಡ್ವೇರ್ ಮತ್ತು ಯೂಸರ್ ನಡುವೆ ಒಂದು ಸೇತುವೆ ಆಗಿ ಕೆಲಸ ಮಾಡುತ್ತೆ. ಈಗ ನಾನು ಯೂಸರ್ ಅದೀನಿ, ಅದಾದ ನಂತರ ನೆಕ್ಸ್ಟ್ ಹಾರ್ಡ್ವೇರ್ ಗಳು ಇರ್ತಾವ, ಹಾರ್ಡ್ವೇರ್ ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಅವುಗಳನ್ನ ಯೂಸ್ ಮಾಡ್ತೀವಲ್ಲ. ಸೊ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ ಹೇಳಿ ಬರುತ್ತೆ. ಅದೇನ್ ಮಾಡುತ್ತಂದ್ರೆ ಎಲ್ಲಾ ಕೆಲಸಗಳನ್ನ ಮಾಡುತ್ತೆ, ಇನ್ಸ್ಟ್ರಕ್ಷನ್ಸ್ ಗಳನ್ನ ತಗೊಳುತ್ತೆ. ಅದನ್ನ ಪ್ರಾಪರ್ ಆಗಿ ಏನ್ ಮಾಡುತ್ತೆ ಅಂದ್ರೆ ಯಾವ ಏನ್ ಮಾಡ್ಬೇಕು ಅಂತಂದ್ ಹೇಳಿ ಕರೆಕ್ಟ್ ಆಗಿ ಹಿಟ್ ಆಗತ್ತೆ. ಸೊ ಅದನ್ನೆಲ್ಲಾ ಕೆಲಸ ಮಾಡುವಂತ ಇದು ಯಾವ್ದಂದ್ರೆ ಸಿಸ್ಟಮ್ ಯಾವ್ದಂತಂದ್ ಹೇಳಿದ್ರೆ ಅದನ್ನ ನಾವು ಆಪರೇಟಿಂಗ್ ಸಿಸ್ಟಮ್ ಅಂತಂದ್ ಹೇಳಿ ಕರಿತೀವಿ. ಸರ್ ಆಪರೇಟಿಂಗ್ ಸಿಸ್ಟಮ್ ಗಳಿಗೆ ಎಕ್ಸಾಂಪಲ್ಸ್ ಗಳು ಯಾವ್ಯಾವ ಅಂತಂದ್ ಹೇಳಿದ್ರೆ ಈಗ ನಾವು ಯಾವ್ಯಾವ ಹೇಳ್ತೀವಿ ಸರ್, ವಿಂಡೋಸ್ ಅಂತಂದ್ ಹೇಳಿ ಬರುತ್ತಲ್ಲ, ವಿಂಡೋಸ್ ಅನ್ನೋದು. ಈಗ ನಾ ಏನ್ ಯೂಸ್ ಮಾಡ್ತಿದ್ದೀನಿ ಅಂತಂದ್ ಹೇಳಿದ್ರೆ ವಿಂಡೋಸ್ ಅಂತಂದ್ ಹೇಳ್ತೀವಿ, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಆಂಡ್ರಾಯ್ಡ್ ಅಂತಂದ್ ಹೇಳಿ. ಆಂಡ್ರಾಯ್ಡ್ ನಿಮ್ ಮೊಬೈಲ್ ಐತಲ್ಲ ಅದು ಆಂಡ್ರಾಯ್ಡ್. ಆಮೇಲೆ ಲಿನಕ್ಸ್ ಅಂತಂದ್ ಹೇಳಿದ್ರೆ ಲಿನಕ್ಸ್ ಎಲ್ಲ ಲೈನೆಕ್ಸ್ ಅಂತಂದ್ ಹೇಳಿ ಬರುತ್ತೆ. ಇವೆಲ್ಲ ಎಕ್ಸಾಂಪಲ್ಸ್ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ನೋಡ್ರಿ ಟಾರ್ಜನ್ ಅಂತಂದ್ ಹೇಳಿ. ಟಾರ್ಜನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅಂತಂದ್ ಹೇಳಿ. ಟಾರ್ಜನ್ ಅನ್ನೋದು ಏನು, ಟಾರ್ಜನ್ ಅನ್ನೋದು ಏನಂತಂದ್ ಹೇಳಿದ್ರೆ ಇದೊಂದು ಮಾಲ್ವೇರ್ ಅಂತಂದ್ ಹೇಳ್ತೀವಿ. ಇದೊಂದು ಏನಂತಂದ್ ಹೇಳಿದ್ರೆ ಮಾಲ್ವೇರ್ ಅಂತಂದ್ ಹೇಳ್ತೀವಿ, ಒಂದು ವಿಧದ ಅಪಾಯಕಾರಿ ಕಂಪ್ಯೂಟರ್ ವೈರಸ್.
ಅದೊಂದ್ ಏನಂತಂದ್ರೆ ಕಂಪ್ಯೂಟರ್ ವೈರಸ್ ಅಂತಂದ್ ಹೇಳ್ತೀವಿ. ತುಂಬಾ ಡೇಂಜರಸ್ ಮಾಲ್ವೇರ್ ಅಂತಂದ್ ಹೇಳ್ತೀವಿ. ಸೊ ಇವುಗಳು ನೋಡಕ್ ಏನಂತಂದ್ ಹೇಳಿದ್ರೆ ಸಾಫ್ಟ್ವೇರ್ ಅಂತಾರನೇ ಇರ್ತಾವ, ಬಟ್ ಅದ್ರ ಓಪನ್ ಮೇಲೆ ಕ್ಲಿಕ್ ಮಾಡ್ದಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ಹ್ಯಾಂಗ್ ಆಗಿಬಿಡ್ತೈತೆ. ಕಂಪ್ಯೂಟರ್ ಒಳಗಡೆ ಸೇರಿಸ್ಬಿಟ್ಟು ಡಾಟಾವನ್ನ ಅವ್ರ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಡಾಟಾವನ್ನ ಕದೀತಾರೆ ಇವುಗಳನ್ನ ಯೂಸ್ ಮಾಡ್ಕೊಂಡು. ಅದಾದ ನಂತರ ಆಂಟಿ ವೈರಸ್ ಅಂತಂದ್ ಹೇಳಿದ್ರೆ ಇವಾಗ ವೈರಸ್ ಅನ್ನ ತಡೆಯುವಂತಹ ಒಂದು ರಕ್ಷಣಾ ಸಾಫ್ಟ್ವೇರ್ ಅಂತಂದ್ ಹೇಳಿ. ಈ ವೈರಸ್ ಗಳೇನ್ ಬರ್ತಲ್ಲ ಅವುಗಳನ್ನ ತಡೆಯೋಕೆ ಆಂಟಿ ವೈರಸ್ ಅನ್ನ ಯೂಸ್ ಮಾಡ್ತೀವಿ. ಅದಾದ ನಂತರ ಹಾರ್ಡ್ವೇರ್ ಅಂತಂದ್ ಹೇಳಿದ್ರೆ ಕಂಪ್ಯೂಟರ್ ನ ಭೌತಿಕ ಅಂದ್ರೆ ಫಿಸಿಕಲ್ ಪಾರ್ಟ್ಸ್ ಗಳೇನ್ ಬರ್ತಾವಲ್ಲ ಕಂಪ್ಯೂಟರ್ ಅವೆಲ್ಲ ಹಾರ್ಡ್ವೇರ್ ಗಳಂತಂದ್ ಹೇಳ್ತೀವಿ. ಆಮೇಲೆ ಇವಾಗ ನಾವು ನೋಡಿದ್ವಿ ಆಪರೇಟಿಂಗ್ ಸಿಸ್ಟಮ್ ಏನಂತಂದ್ರೆ ಆಗ್ಲೇ ಡಿಸ್ಕಷನ್ ಟ್ರಾಜನ್ ನೋಡ್ರಿ ಟ್ರಾಜನ್ ಅಂತಂದೇಳಿ. ನೆಕ್ಸ್ಟ್ ವಿಂಡೋಸ್ ಅನ್ನೋದೇನು, ಅದೊಂದು ಆಪರೇಟಿಂಗ್ ಸಿಸ್ಟಮ್. ಇವಾಗ ಚೆಕ್ ಮಾಡಿದ್ವಲ್ಲ ಅದೊಂದೇನಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ ಹೇಳ್ತೀವಿ. ಇವಾಗ ರೀಸೆಂಟ್ ಆಗಿ ಯಾವ್ದನ್ನ ಯೂಸ್ ಮಾಡ್ತಿದಾರೆ ಅಂತಂದ್ರೆ ವಿಂಡೋಸ್ 10 ಮತ್ತು ವಿಂಡೋಸ್ 11 ಅಂತಂದೇಳಿ. ಅಪ್ಡೇಟೆಡ್ ವರ್ಷನ್ ಯಾವ್ದೈತೆ ಅಂದ್ರೆ ಇವಾಗ ವಿಂಡೋಸ್ 11 ಅಂತಂದೈತೆ. ನೆಕ್ಸ್ಟ್ ನೋಡ್ರಿ, ಜನರು ಸಾಮಾನ್ಯವಾಗಿ ಡ್ಯಾಶ್ ಅನ್ನ ಕಂಪ್ಯೂಟರ್ ಸಿಸ್ಟಮ್ ನ ಮೆದುಳು ಅಂತಂದೇಳಿ ಕರೀತಾರೆ ಅಂತಂದೇಳಿ. ಯಾವ್ದನ್ನ ಕರೀತಾರ, CPU ಅನ್ನ ಕರೀತಾರ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನ ಏನಂತ ಕರೀತಾರ ಅಂತಂದ್ ಹೇಳಿದ್ರೆ CPU ಅಂತಂದ್ ಹೇಳ್ತೀವಿ. ಯಾಕಂದ್ರೆ ಕಂಪ್ಯೂಟರ್ ಎಲ್ಲ ಲೆಕ್ಕಾಚಾರಗಳಾಗಿರ್ಬೋದು, ಡಿಸಿಷನ್ಸ್ ಗಳಾಗಿರ್ಬೋದು, ಕಮಾಂಡ್ ಗಳಾಗಿರ್ಬೋದು ಎಲ್ಲವನ್ನ ಸಂಸ್ಕರಣೆ ಮಾಡೋದು ಅಥವಾ ಅದಾದ ನಂತರ ನೆಕ್ಸ್ಟ್ ಕೆಲಸ ಮಾಡೋದು ಯಾವ್ದಂದ್ರೆ CPU ಅಂತಂದ್ ಹೇಳ್ತೀವಿ. ನೋಡ್ರಿ ಇದು ನಮ್ದ ಕಂಪ್ಯೂಟರ್ ಈ ತರ ಈ ಸೈಡ್ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಒಂದು CPU ಇರುತ್ತೆ. ಸೊ ಇದಕ್ಕೆ ಇದೆಲ್ಲ ಕನೆಕ್ಟ್ ಆಗಿರ್ತಾವೆ. ಇವೆಲ್ಲ ಹಾರ್ಡ್ವೇರ್ ಗಳು. ಇದು ಕೀಬೋರ್ಡ್ ಆಗಿರ್ಬೋದು, ಅದಾದ ನಂತರ ಇದು ಮೌಸ್ ಆಗಿರ್ಬೋದು. ಎಸ್, ಇಲ್ಲಿ ಏನ್ ಕಾಣಿಸ್ತಾಯ್ತಲ್ಲ ಇದನ್ನ ನಾವು ಮಾನಿಟರ್ ಅಂತ ಹೇಳ್ತಿರ್ತೀವಿ. ನಮ್ಗೆ ಏನ್ ಡಿಸ್ಪ್ಲೇ ಕಾಣಿಸ್ತಿರತ್ತಲ್ಲ ಅದನ್ನ ನಾವು ಮಾನಿಟರ್ ಅಂತಂದ್ ಹೇಳಿ. ರ್ಯಾಮ್ ಅನ್ನೋದೊಂದ್ ಏನಂತಂದ್ ಹೇಳಿದ್ರೆ ಇದೊಂದು ಟೆಂಪರರಿ ಮೆಮರಿ. ಸೊ ರ್ಯಾಮ್ ಅನ್ನೋದೇನಂದ್ರೆ ಟೆಂಪರರಿ ಮೆಮರಿ. ಹಾರ್ಡ್ ಡಿಸ್ಕ್ ಅನ್ನೋದೇನಂತಂದ್ ಹೇಳಿದ್ರೆ ಪರ್ಮನೆಂಟ್ ಮೆಮರಿ. ನೆನ್ಪಿಟ್ಕೊಡ್ರಿ, ಅದು ಟೆಂಪರರಿ ಮೆಮರಿ ಆಯ್ತು ಅಂತಂದ್ ಹೇಳಿದ್ರೆ ಹಾರ್ಡ್ ಡಿಸ್ಕ್ ಅನ್ನೋದೇನು ಪರ್ಮನೆಂಟ್ ಮೆಮರಿ. ಆಮೇಲೆ ಮಾನಿಟರ್ ಏನಂತಂದ್ ಹೇಳಿದ್ರೆ ಡಿಸ್ಪ್ಲೇ. ಅದು ಮಾನಿಟರ್ ಅಂತಂದ್ ಹೇಳಿದ್ರೆ ಡಿಸ್ಪ್ಲೇ. ನೆಕ್ಸ್ಟ್ ನೋಡ್ರಿ, ವಿಂಡೋಸ್ ಅನ್ನ ಹೊಂದಿರುವ ಕಂಪ್ಯೂಟರ್ ನಲ್ಲಿ ಡಾಕ್ಯುಮೆಂಟ್ ಅನ್ನ ಪ್ರಿಂಟ್ ಮಾಡಲು ಯಾವ ಕೀಬೋರ್ಡ್ ಅನ್ನ ಬಳಸ್ತೀವಿ. ಸೊ ಡಾಕ್ಯುಮೆಂಟ್ ಅನ್ನ ಪ್ರಿಂಟ್ ಮಾಡ್ಬೇಕು. ಇವಾಗ ಪ್ರಿಂಟ್ ಮಾಡ್ಬೇಕಂತಂದ್ ಹೇಳಿದ್ರೆ ಏನ್ ಬಳಸ್ತೀವಿ ಅಂದ್ರೆ ಕಂಟ್ರೋಲ್ P ಅನ್ನ ಬಳಸ್ತೀವಿ. ಏನಂತ ಬಳಸ್ತೀವಿ, ಕಂಟ್ರೋಲ್ P. ಡಬಲ್ ಟೈಮ್ ಆಗಿದಾವ. ಸೊ ಕಂಟ್ರೋಲ್ P ಅಂತಂದ್ ಹೇಳ್ತೀವಿ. CTRL+P ಅಂತಂದ್ ಹೇಳಿ. ನಾನು ಆಗ್ಲೇ ಯೂಸ್ ಮಾಡದ್ನಲ್ಲ ಪವರ್ ಪ್ರೆಸೆಂಟೇಷನ್ ಒಳಗಡೆ ಕಂಟ್ರೋಲ್ P ಹೊಡೆದ ತಕ್ಷಣ ಫಸ್ಟ್ ಒಂದ್ ಪೇಜ್ ಬಂತು. ಸೊ ಅದು ಏನಂತಂದ್ರೆ ಶಾರ್ಟ್ ಕಟ್ ಪ್ರಿಂಟ್ ಕೊಡಕ್. ಆಮೇಲೆ ಪ್ರಿಂಟ್ ಕೊಟ್ರ ಅಂತಂದ್ ಹೇಳಿದ್ರೆ ಅದು ಔಟ್ಸೈಡ್ ಪ್ರಿಂಟ್ ಆಗುತ್ತೆ. ಇವನ್ ನಾವು ಅದರಿಂದ PDF ಗಳನ್ನು ಕೂಡ ಸ್ಟೋರ್ ಮಾಡ್ಕೊಬಹುದು ಲೋಕಲ್ ಇದ್ರೊಳಗಡೆ ಲ್ಯಾಪ್ಟಾಪ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಈ ಕೆಲವೊಂದು ನೋಡ್ರಿ ಕಂಟ್ರೋಲ್ S ಅಂತಂದೈತೆ. ಈ ಕಂಟ್ರೋಲ್ S ಅನ್ನ ಯಾವ್ದಕ್ ಯೂಸ್ ಮಾಡ್ತೀವಿ, ಸೇವ್ ಮಾಡಕ್ ಯೂಸ್ ಮಾಡ್ತೀವಿ. ಏನಾದ್ರೂ ನಾವು ಅಪ್ಡೇಟ್ ಮಾಡಿದ್ವಿ ಅಂತಂದ್ರೆ ಫೈಲ್ಸ್ ಆಗಿರ್ಬಹುದು, PPT ಆಗಿರ್ಬಹುದು, ಜಸ್ಟ್ ಸೇವ್ ಮಾಡಕ್ಕೆ. ಕಂಟ್ರೋಲ್ O ಅಂತಂದ್ ಹೇಳಿದ್ರೆ ಓಪನ್ ಮಾಡಕ್, ಫೈಲ್ ಅನ್ನ ಓಪನ್ ಮಾಡಕ್. ಈಗ ಒಂದು ಫೈಲ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿ ಕಂಟ್ರೋಲ್ O ಅಂತ ಹೊಡೆದ್ರೆ ಫೈಲ್ ಓಪನ್ ಆಗುತ್ತೆ. ಅದಾದ ನಂತರ ಕಂಟ್ರೋಲ್ N ಅಂತ ಹೊಡೆದ್ರೆ ಅಂತಂದ್ ಹೇಳಿದ್ರೆ ನ್ಯೂ ಫೈಲ್ ಓಪನ್ ಆಗುತ್ತೆ. ನ್ಯೂ ಫೈಲ್. ಈಗ ಸರ್ ನಾನು ವರ್ಡ್ ಒಳಗದನ್ರಿ, ಇದು ವರ್ಡ್ ಡಾಕ್ಯುಮೆಂಟ್. ನಾನು ಇಲ್ಲಿ ಕಂಟ್ರೋಲ್ N ಹೊಡೆದ್ ಅಂತಂದ್ರೆ ಇನ್ನೊಂದು ವರ್ಡ್ ಓಪನ್ ಆಗುತ್ತೆ. ಕ್ಲಿಯರ್? ಎಸ್.